ಬ್ಯಾಟ್ಮ್ಯಾನ್ ಒನ್ ಆಫ್ ದಿ ಮೋಸ್ಟ್ ಫೇವರೇಟ್ ಕ್ಯಾರೆಕ್ಟರ್ ಆಗಿರುವ ಕಾರಣ ಬ್ಯಾಟ್ಮ್ಯಾನ್ ಗೆ ಬರ್ದಿರೋ ಕತೆ ಒಂದ್ ಕಡೆ ಇದ್ರೂನು ಅವನಿಗೆ ಇರುವ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ಐಡಿಯಾಲಜಿನೇ ನೋ ಕಿಲ್ ಪಾಲಿಸಿ. ಈ ನೋ ಕಿಲ್ ಪಾಲಿಸಿ ಪ್ರಕಾರ ಯಾರನ್ನು ಸಾಯಿಸೋದಿಲ್ಲ, ಆದ್ರೆ ಅವ್ನು ಹೊಡೆಯೋ ಒದೇನೆ ನೀವ್ ಹೋಗಿ ಹಾಸ್ಪಿಟ್ಲ್ ಸೇರಿದ್ರೆ ಹಾಸ್ಪಿಟ್ಲ್ ಅಲ್ಲಿ ಬರೋ ಬಿಲ್ಲೇ ನಿಮ್ಮನ್ನ ಸಾಯಿಸ್ಬಿಡುತ್ತೆ. ಆ ತರ ಇರುತ್ತೆ. ಯಾಕಂದ್ರೆ ಇವನಿಗೆ ಇನ್ಸೈನ್ ಆಗಿರುವ ಸ್ಪೀಡ್, ಸ್ಟ್ರೆಂತ್, ಸ್ಟಾಮಿನಾ ಅಂತ ಎಲ್ಲಾ ಇದೆ. ಬ್ಯಾಟ್ಮ್ಯಾನಿನ ಸ್ಟಾಮಿನಾನ ಎಕ್ಸ್ಪ್ರೆಸ್ ಮಾಡೋ ತರ ಕಾಮಿಕ್ಸ್ ಬುಕ್ ನಲ್ಲಿ ಒಂದ್ ಕತೆ ಇದೆ. ಆಕ್ಚುಲ್ ಆಗಿ ನೋಡಿದ್ರೆ ಈ ಕಾಮಿಕ್ಸ್ ನಲ್ಲಿ ಬ್ಯಾಟ್ಮ್ಯಾನ್ ಆಗಿಲ್ದಿರಾ ಬ್ರೂಸ್ ವೇನ್ ಆಗಿದ್ದು ಒಂದು ಪಿಟ್ ಫೈಟ್ ನಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಪಿಟ್ ಫೈಟ್ ನ ರೂಲ್ಸ್ ನ ಪ್ರಕಾರ ಒಬ್ಬ ಇನ್ನೊಬ್ಬನ್ನ ಸಾಯಿಸಿದ್ರೆ ಮಾತ್ರ ಗೆದ್ದು ಈಚೆ ಬರೋದು. ಬ್ರೂಸ್ ವೇನ್ ನಿಂದ ಬರೋರ್ನೆಲ್ಲ ಹೊಡೆದಿ ಸಾಯಿಸಿದ್ರೇನೆ ಆ ಪಿಟ್ ಫೈಟ್ ನಿಂದ ಈಚೆ ಬರೋ ತರ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಆ ಸಿಚುವೇಶನ್ ನಲ್ಲಿ ಕೂಡ ಬ್ರೂಸ್ ವೇನ್ ನೋ ಕಿಲ್ ಪಾಲಿಸಿನ ಬ್ರೇಕ್ ಮಾಡ್ದಿರಾ ಬಂದ ಎಲ್ಲಾ ಫೈಟರ್ಸ್ ಗಳನ್ನು ಹೊಡೆದಿ ನಾಕ್ ಡೌನ್ ಮಾತ್ರ ಮಾಡಿರ್ತಾನೆ. ಅವರನ್ನು ಯಾರನ್ನು ಸಾಯಿಸಿರೋದಿಲ್ಲ. ಈ ಫೈಟ್ ಆಲ್ಮೋಸ್ಟ್ 78 ಅವರ್ ನಡೆದಿರುತ್ತೆ. ಇದರಲ್ಲಿ ಒಂದು ವಿಷಯ ಅಂದ್ರೆ ಬ್ಯಾಟ್ಮ್ಯಾನ್ ಸ್ಟಾಮಿನಾ ಲಾಸ್ ಆಗದೆ ಇರೋ ತರ ಜಗಳ ಆಡಿರ್ತಾರ. ಅಂಡ್ ಇನ್ನೊಂದು ಯಾವ ಎಕ್ಸ್ಟ್ರೀಮ್ ಕೂಡ ಹೋದ್ರುನು ಬ್ಯಾಟ್ಮ್ಯಾನ್ ಮತ್ತೆ ಬ್ರೂಸ್ ವೇನ್ ಇಬ್ರು ಅವರ ಐಡಿಯಾಲಜಿನ ಚೇಂಜ್ ಮಾಡ್ಕೊಳ್ಳೋದೇ ಇಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.